ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಆನಂದ ಎಂ ಕಿದೂರು, ಉಪನ್ಯಾಸಕ, ಮಂಗಳೂರು ವಿಶ್ವವಿದ್ಯಾನಿಲಯ. ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ವತಿಯಿಂದ ಆಯೋಜಿಸುತ್ತಿರುವ ಗುರುಚಿಂತನೆ ಯುವಮಂಥನ ಆನ್ಲೈನ್ ಸರಣಿ ಉಪನ್ಯಾಸದಲ್ಲಿ ನಾನು ಇಂದು ದಾಸಶ್ರೇಷ್ಠ ಕನಕದಾಸರು ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಸಾಹಿತ್ಯದ ತಾತ್ವಿಕ ಅನುಸಂಧಾನ ಈ ಕುರಿತು ಉಪನ್ಯಾಸ ನೀಡಲಿದ್ದೇನೆ. ಇದಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಕರ್ನಾಟಕದ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದ ಕನಕದಾಸ ಮತ್ತು ಕೇರಳದ ತಿರುವನಂತಪುರಂ ಜಿಲ್ಲೆಯ ಚೆಂಬಳತ್ತಿ ಗ್ರಾಮದ ನಾರಾಯಣ ಗುರು ಇವರಿಬ್ಬರು ಬದುಕಿ ಬಾಳಿದ ಕಾಲಘಟ್ಟ ಸರಿಸುಮಾರು 350 ವರ್ಷಗಳ ಅಂತರವಿದೆ. ತಿಮ್ಮಪ್ಪ ನಾಮದ ಕನಕ ದಾಸನಾದ ಸನ್ನಿವೇಶದ ಹಿಂದೆ ಪವಾಡಗಳ ಚಿತ್ರಣವಿದೆ. ನಾಣು ಬಾಲ್ಯನಾಮದ ನಾರಾಯಣ ಗುರುಗಳಾಗಿ ಪರಿವರ್ತನೆಯಾದ ಹಿಂದೆಯೂ ಕೆಲವು ನೈಜ ಘಟನೆಗಳಿವೆ. ಈ ಸಂತ ಮಹನೀಯರ ಜೀವನ ಸಾಧನೆಗಳ ಹಿಂದೆ ಸಾಮಾಜಿಕ, ರಾಜಕೀಯ ಹಾಗೂ ಧಾರ್ಮಿಕ ಪ್ರಭಾವಗಳು ಸಾಕಷ್ಟಿವೆ. ಕನಕದಾಸರು ಸಾಮಾಜಿಕ ಜೀವನದಲ್ಲಿ ಕುರುಬ ಜಾತಿಗೆ ಸೇರಿದವರು. ರಾಜಕೀಯವಾಗಿ ವಿಜಯನಗರ ಸಾಮ್ರಾಜ್ಯದ ಪಾಳೆಯಗಾರರಾಗಿ ಮೆರೆದವರು. ಆದರೆ ಧಾರ್ಮಿಕ ನೆಲೆಯಲ್ಲಿ ಅಸ್ಪೃಶ್ಯನಾಗಿ ಉಳಿದವರು. ತನ್ನ ಈ ಇರುವಿಕೆ ತನಗೆ ಅಪಮಾನ ಎಂದು ಅರಿವಿಗೆ ಬಂದಾಗ ಅದರ ವಿರುದ್ಧ ಬಂಡಾಯ ಎದ್ದು ಧರ್ಮದ ನೈಜ ಗುಣವನ್ನು ಸಮಾಜಕ್ಕೆ ತೋರಿಸಿಕೊಡುವ ಪ್ರಯತ್ನ ಮಾಡಿದವರು. ತನ್ನ ತತ್ವಗಳ ಪ್ರತಿಪಾದನೆಗೆ ಕೀರ್ತನೆಗಳನ್ನು ಸಾಹಿತ್ಯ ಮಾರ್ಗವನ್ನಾಗಿ ಬಳಸಿಕೊಂಡವರು. ವೇದ, ಪುರಾಣ, ಭಾಗವತ, ಉಪನಿಷತ್ತು, ಗೀತೆ ಮುಂತಾದ ಧರ್ಮ ಗ್ರಂಥಗಳ ಸಾರವನ್ನರಿತು ಸಮಾಜದ ನ್ಯೂನತೆಗಳನ್ನು ವಿಡಂಬಿಸಿ ನಿತ್ಯ ನೂತನ ಸಂತೃಪ್ತಿಯ ಬಾಳಿಗೆ ಕೀರ್ತನೆಯ ಮೂಲಕ ನೀತಿಯುಕ್ತವಾದ ಸನ್ಮಾರ್ಗವನ್ನು ತೋರಿಸಿಕೊಟ್ಟವರು. ನಾರಾಯಣ ಗುರುಗಳು ಈಳವ ಸಮುದಾಯದಲ್ಲಿ ಜನಿಸಿದವರು. ಕೇರಳದ ಜಮೀನ್ದಾರಿ ವ್ಯವಸ್ಥೆಯ ಮರೆಯಲ್ಲಿ ಗುಪ್ತವಾಗಿ ಬೆಳೆದವರು. ಸಾಮಾಜಿಕ ವ್ಯವಸ್ಥೆಯಲ್ಲಿ ತನಗೆ ಸ್ಥಾನ ದೊರೆಯದಾಗ ತನ್ನ ಧಾರ್ಮಿಕ ಅಸ್ತಿತ್ವವನ್ನು ಗಟ್ಟಿಗೊಳಿಸಿ ತನ್ನ ಒಡನಾಡಿಗಳಿಗೆ ಧರ್ಮದ ಮರ್ಮವನ್ನು ಬೋಧಿಸಿ ಸಮಾಜದಲ್ಲಿ ಸಮಾನತೆ ಮತ್ತು ಸಹಬಾಳ್ವೆಗೆ ಹಕ್ಕೊತ್ತಾಯ ಮಂಡಿಸಿ ಸಾಮುದಾಯಿಕ ಕ್ರಾಂತಿಗೆ ಕಾರಣರಾದವರು. ವೇದ, ಆಗಮ ಹಾಗೂ ಪರಂಪರಾಗತ ವೈದ್ಯ, ಜ್ಯೋತಿಷಾಸ್ತ್ರಗಳಲ್ಲಿ ಪರಿಣಿತರಾಗಿದ್ದವರು. ಗುರುಗಳು ದೈವೀ ಸಂಕಲ್ಪ ಪಡೆದು ಜ್ಞಾನ ಮತ್ತು ವೃತ್ತಿಯ ಮುಖಾಂತರ ಸ್ವತಂತ್ರರಾಗುವಂತೆ ಕರೆ ಕೊಟ್ಟು ಸಮಾಜವನ್ನು ಜಾಗೃತಗೊಳಿಸಿದವರು. ಅಗೋಚರ ಶಕ್ತಿಯ ಅದಮ್ಯ ಉಪಾಸನೆ ಗುರುಗಳ ಆಧ್ಯಾತ್ಮ ಜೀವನಕ್ಕೆ ಇಂಬು ನೀಡಿತು. ಈ ಸಂತರಿರುವರು ಲೋಕರೂಢಿಯಂತೆ ಸಂಸಾರಿಗಳಾಗಿ ವಿರಕ್ತಿ ಹೊಂದಿದವರು. ಕನಕದಾಸರ ಪತ್ನಿ ಮತ್ತು ಏಕಪುತ್ರನ ಬದುಕಿನ ಕುರಿತಾದ ನಿಖರವಾದ ಮಾಹಿತಿ ಲಭ್ಯವಿಲ್ಲ. ಕೆಲವು ಊಹೆಗಳು ಚರ್ಚೆಯಲ್ಲಿವೆ. ಆದರೆ ನಾರಾಯಣ ಗುರುಗಳ ಬದುಕಿನ ಕಾಲಮಾನ 150 ವರ್ಷಗಳಷ್ಟು ಹಿಂದೆ. ಈ ಕಾರಣದಿಂದ ಅವರ ಬದುಕಿನ ಘಟನೆಗಳು ಚಾರಿತ್ರಿಕ ದಾಖಲೆಯಾಗಿ ಉಳಿದಿದೆ. ಗುರುಗಳು ತನ್ನ ಬಂಧುಗಳ ಒತ್ತಾಯದ ಮೇರೆಗೆ ತೀರಾ ಸಣ್ಣ ಪ್ರಾಯದಲ್ಲೇ ಸಂಸಾರಿಯಾದವರು. ಗುರುಗಳು ಅವರ ಪತ್ನಿಯಲ್ಲಿ ತನ್ನ ಅಂತರಂಗದಲ್ಲಿ ಹುದುಗಿರುವ ಆಧ್ಯಾತ್ಮಿಕ ಒಲವನ್ನು ಭಿನ್ನವಿಸಿ ತನ್ನ ದಾರಿ ಇದು ಎಂದು ತಿಳಿಯಪಡಿಸಿ ವ್ರತಾನುಷ್ಠರಾಗಿ ಸನ್ಯಾಸ ದೀಕ್ಷಾಧಾರಿಗಳಾಗುತ್ತಾರೆ. ಇನ್ನು ಈ ಕನಕದಾಸರು ಮತ್ತು ನಾರಾಯಣ ಗುರುಗಳ ಧಾರ್ಮಿಕ ಹಿನ್ನೆಲೆಯನ್ನು ಒಂದಷ್ಟು ಗಮನಿಸಬೇಕಾಗುತ್ತೆ. ಶ್ರೀರಾಮಾನುಜ ಮತದ ವೈಷ್ಣವಾದ್ವೈತ ಸಿದ್ಧಾಂತ ಸಾರ ಕನಕದಾಸರ ಮೇಲೆ ಅಪಾರ ಪರಿಣಾಮ ಬೀರಿದೆ. ಭಕ್ತಿಪ್ರಧಾನವಾದ ಭಾಗವತ ಧರ್ಮದ ಪ್ರಭಾವವು ಇವರ ಮೇಲಿತ್ತು. ಜ್ಞಾನಪೂರ್ವಕವಾದ ಭಕ್ತಿಯ ಪ್ರತಿಪಾದನೆಯೇ ಭಾಗವತದ ಮರ್ಮ. ಅನುಭಾವದ ಸೊಲ್ನುಡಿಗಳು ಜನಸಾಮಾನ್ಯರಿಗೆ ಆದರ್ಶ ಪಾಠ. ಈ ಜಗತ್ತಿಗೊಬ್ಬ ಸೃಷ್ಟಿಕರ್ತನಿದ್ದಾನೆ, ಈತನ್ನೇ ಪರಾತ್ಪರ, ಈತನ್ನೇ ಸರ್ವಶ್ರೇಷ್ಠ, ಈ ಜಗತ್ತಿನ ಜೀವಕೋಟಿಗಳ ಕ್ರಿಯಾಕ್ರಿಯೆಗಳು ಇವನ ಸಂಜ್ಞೆಯಿಂದಲೇ ನಡೆಯುತ್ತದೆ. ಆ ಅಗೋಚರ ಶಕ್ತಿಯೇ ಭಗವಂತ.
ಸೃಷ್ಟಿಕರ್ತ, ಅವನೇ ಮಹಾವಿಷ್ಣು, ಅವನನ್ನೇ ಆದಿಮೂಲ ಎನ್ನುವುದು ರಾಮಾನುಜ ಮತದ ನಿಲುವು. ಕನಕದಾಸರು ರಾಮಾನುಜ ಮತದ ಅಭಿಮತದಂತೆ ಬಾಳಿದವರು. ಅವರು ಸೃಜಿಸಿದ ಕಾವ್ಯ ಕೀರ್ತನೆಗಳಲ್ಲಿ ವಿಶಿಷ್ಟಾದ್ವೈತದ ಛಾಯೆ ಇದೆ. ಹೆಚ್ಚಿನ ರಚನೆಗಳಲ್ಲಿ ಶ್ರೀಹರಿಯ ಮಹಿಮೆಯ ವರ್ಣನೆ, ಶರಣಾಗತಿಗಳನ್ನು ಕಾಣಬಹುದಾಗಿದೆ. ಕನಕದಾಸರು ಮೂಲತಃ ಕ್ಷಾತ್ರವೃತ್ತಿಯವರು. ಆಯುಧ ಹಿಡಿದು ಕಡುಗಲಿಯಾಗಿ ರಣರಂಗದಲ್ಲಿ ಹೋರಾಡಿದವರು. ಕನಕ ದಳದಲ್ಲಿ ಬಂದು ಕಲೆತನೆಂದರೆ ಫೌಜು ಕನಕು ಮನಕಾಗುವುದು ಎಂಬುದರಲ್ಲಿ ಕನಕರ ಶೌರ್ಯದ ಪ್ರತಾಪವನ್ನು ಅರಿಯಬಹುದು. ದಾಸರ ಆಧ್ಯಾತ್ಮಿಕ ಪರಿಗ್ರಹಣಕ್ಕೆ ಯುದ್ಧವೊಂದು ಕಾರಣವಾಯಿತು. ರಣದೊಳಗೆ ದೇಹವ ಖಂಡ ತುಂಡವ ಮಾಡಿ ರಣವನುತ್ತರಿಸಿ ಮರಣವ ತೋರಿದೆ. ಪ್ರಣವಗೋಚರನಾಗಿ ಲೀಲೆಯಿಂದಲೇ ಬಂದು ಹೆಣಕ್ಕೆ ಪ್ರಾಣವನ್ನು ತಂದಿತ್ತ ಮಹಾತ್ಮನೆ ಎನ್ನುವ ಉಲ್ಲೇಖ ದಾಸರ ಜೀವನ ಪರಿವರ್ತನೆಯ ಸನ್ನಿವೇಶವನ್ನು ಚಿತ್ರಿಸುತ್ತದೆ. ನಾರಾಯಣ ಗುರುಗಳ ದೈವೀ ಸಾಕ್ಷಾತ್ಕಾರದ ಹಿಂದೆ ಅನಾರೋಗ್ಯದ ಕಥೆಯೊಂದಿದೆ. ಬಾಲಕನಾಗಿದ್ದಾಗಲೇ ಸಿಡುಬು ರೋಗಕ್ಕೆ ತುತ್ತಾದ ಗುರುಗಳು ಮನೆ ಮಂದಿಗಳಿಂದ ಕೆಲವು ದಿನ ದೂರ ಉಳಿದು ವ್ರತ, ಪಥ್ಯ, ನಿಯಮ, ನಿಷ್ಠೆ ಮುಂತಾದ ಆಧ್ಯಾತ್ಮಿಕ ಸಾಧನೆಗಳ ಮೂಲಕ ರೋಗವನ್ನು ವಾಸಿ ಮಾಡುವುದರೊಂದಿಗೆ ಅಗೋಚರ ಶಕ್ತಿಯ ಮಹಿಮೆಯನ್ನು ಅರಿತುಕೊಳ್ಳುತ್ತಾರೆ. ಪರಬ್ರಹ್ಮನ ಸಾಕ್ಷಾತ್ಕಾರ ನಾರಾಯಣ ಗುರುಗಳಿಗೆ ಆಧ್ಯಾತ್ಮಿಕ ಸಾಧನೆಗೆ ಅಡಿಗಲ್ಲಾಗುತ್ತದೆ. ಮಲಯಾಳ ಭಾಷೆಯಲ್ಲಿ ಗುರುಗಳ ಭಕ್ತಿ ಸಾಹಿತ್ಯ ಪ್ರಕಟಗೊಂಡಿದೆ. ಮೀನಾಕ್ಷಿ ರಾಮಚಂದ್ರ ಇವರು ಅನುವಾದಿಸಿದ ದೈವದಶಕಂ ಎಂಬ ನಾರಾಯಣ ಗುರುಗಳ ರಚನೆಯಲ್ಲಿ ನೀನೇ ಸತ್ಯನುಂ ಜ್ಞಾನಮನು ಆನಂದನುಂ ನೀಂ ತಾನೇ ವರ್ತಮಾನನುಂ ಭೂತನುಂ ಭವಿತವ್ಯನುಂ ವಿಚಾರಿಪಡೆ ನೀನಲ್ಲದೀ ಜಗಕ್ಕೆ ಬೇರಾವುದಿಹುದು. ಇದು ಶ್ರೀ ನಾರಾಯಣ ಗುರು ಸತ್ಯದರ್ಶನ ಎನ್ನುವ ಕೃತಿಯಿಂದ ಆಯ್ದುಕೊಂಡಂತಹ ಒಂದು ಭಾಗ. ಈ ಮಾತಿನಲ್ಲಿ ಗುರುಗಳು ಪರಮಾತ್ಮನ ಲೀಲಾ ವಿನೋದಗಳನ್ನು ವರ್ಣಿಸಿರುವ ಪರಿಯನ್ನು ಗಮನಿಸಬಹುದಾಗಿದೆ. ಕನಕದಾಸರಂತೆ ಶ್ರೀ ನಾರಾಯಣ ಗುರುಗಳು ಕೂಡ ಪ್ರಪತ್ತಿ ಮಾರ್ಗವನ್ನು ಪ್ರತಿಪಾದಿಸಿರುವುದು ಕಂಡುಬರುತ್ತದೆ. ಕನಕದಾಸರು ಕೀರ್ತನೆಯ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದಕ್ಕೆ ಪ್ರಯತ್ನಿಸಿದರು. ಅವರ ರಚನೆಗಳಲ್ಲಿ ಮಾರ್ಮಿಕವಾದ ನೀತಿಯುಕ್ತವಾದ ಅಂಶಗಳು ಪ್ರಕಟಗೊಂಡಿದೆ. ಕನಕದಾಸರ ಪ್ರತಿಪಾದನೆಯಲ್ಲಿ ಸಾಂಘಿಕ ವಿಚಾರಗಳಿಲ್ಲ, ಜನರನ್ನು ಸಂಘಟಿಸುವ ಆಶಯವಿಲ್ಲ. ವ್ಯಕ್ತಿ ಮೌಲ್ಯದ ಮೂಲಕ ನವ ಸಮಾಜವನ್ನು ಕಟ್ಟುವ ಚಿಂತನೆ ಕನಕದಾಸರದು. ಭಗವದ್ಗೀತೆಯ ಆಶಯ ದಾಸರ ಸಾಹಿತ್ಯದಲ್ಲಿ ಅನುರಣಿಸಿದೆ. ಕನಕರಿಗೆ ಜನರ ಐಕ್ಯತೆಗಳಿಂತಲೂ ವ್ಯಕ್ತಿಯ ಆತ್ಮಪ್ರಜ್ಞೆ ಮುಖ್ಯವಾಗುತ್ತದೆ. ಇದಕ್ಕಾಗಿಯೇ ಅವರು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಂದಿದ್ದಾರೆ. ಈ ಇಬ್ಬರೂ ಸಂತರ ಸಾಹಿತ್ಯಾಭಿವ್ಯಕ್ತಿಯ ಭಾಷೆಗಳು ಭಿನ್ನವಾಗಿದ್ದರೂ ಅಲ್ಲಿನ ಆಶಯ ಮಾನವ ಕಲ್ಯಾಣವೇ ಆಗಿದೆ. ಸಮಾಜದ ದುರ್ನಡತೆಯನ್ನು ಸರಿಪಡಿಸುವುದಕ್ಕೆ ಶಕ್ತಿ ಅನಿವಾರ್ಯ ಎನ್ನುವ ವಿಚಾರ ನಾರಾಯಣ ಗುರುಗಳದ್ದಾಗಿದೆ. ಈ ಕಾರಣವಾಗಿ ಅವರು ಧ್ಯೇಯೋದ್ದೇಶಗಳಿರುವ ಘೋಷಣೆಗಳನ್ನು ಹೊರಡಿಸುತ್ತಾರೆ. ಮೇಲ್ವರ್ಗದ ಮಡಿ ಮೌಲ್ಯಗಳನ್ನು ಮೇಲ್ವರ್ಗದವರ ಮಡಿ ಮೌಲ್ಯ ಧೋರಣೆಗಳನ್ನು ವಿರೋಧಿಸುವ ಸಮಾನ ಮನಸ್ಕರ ತಂಡವನ್ನು ಕಟ್ಟಿಕೊಂಡು ತನ್ನ ಪರಿಸರದ ದೀನ ಬಂಧು ಜನರ ಕಲ್ಯಾಣಕ್ಕೆ ಶ್ರಮಿಸುತ್ತಾರೆ. ಹೀಗೆ ತನ್ನ ಸಮಾಜದ ಶೋಷಿತ, ಅಲಕ್ಷಿತ, ಅಶಿಕ್ಷಿತ ವರ್ಗದ ಸಮುದಾಯಗಳನ್ನು ಸಂಘಟಿಸುವ ಸಲುವಾಗಿ ಕಾರ್ಯೋನ್ಮುಖರಾಗುತ್ತಾರೆ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಲ್ಲರಿಗೂ ಎಂದು ಜೀವ ಮತ್ತು ದೇವ ಅಥವಾ ಆತ್ಮ ಮತ್ತು ಪರಮಾತ್ಮರ ಕುರಿತಾಗಿ ಸವರ್ಣೀಯ, ಅವರ್ಣೀಯ ಈ ಎರಡೂ ಪಂಗಡಗಳಲ್ಲಿಯೂ ವೈಚಾರಿಕ ಚಿಂತನೆ ಮೂಡಿಸುತ್ತಾರೆ. ನಾರಾಯಣ ಗುರುಗಳು ಜ್ಞಾನ, ಕಾಯಕ ಮತ್ತು ಶೀಲ ಈ ಮೂರೂ ವಿಚಾರಗಳಿಗೆ ಮಹತ್ವ ಕೊಟ್ಟಿದ್ದಾರೆ. ವಿದ್ಯೆಯಿಂದ ಬುದ್ಧಿವಂತರಾಗಿ ಅಂದರೆ ಜ್ಞಾನವನ್ನು ಪಡೆದುಕೊಳ್ಳಿ, ಉದ್ಯೋಗದಿಂದ ಅಥವಾ ಕಾಯಕದಿಂದ ಸ್ವತಂತ್ರರಾಗಿ, ನಿಷ್ಠೆ, ಪ್ರಾಮಾಣಿಕತೆ, ದೈವಭಕ್ತಿ ಅಥವಾ ಶೀಲ ಇವುಗಳಿಂದ ಸನ್ಮಾರ್ಗದಲ್ಲಿ ಸಾಗಿ ಎಂದು ಕರೆ ಕೊಟ್ಟಿದ್ದಾರೆ. ಭಾರತದ ಭಕ್ತಿ ಪರಂಪರೆಯ ದಾಸವರೇಣ್ಯರು ಮುಖ್ಯವಾಗಿ ವಚನ ಸಾಹಿತ್ಯ ಕಾಲಘಟ್ಟದಲ್ಲಿಯೂ ಕೂಡ ಅನುಭಾವ ಮತ್ತು ಕಾಯಕಕ್ಕೆ ಅಥವಾ ಕಾಯಕದ ಮೂಲಕ ಅನುಭಾವವನ್ನು ಪಡೆಯುವಂತಹ
ವಿಚಾರಗಳನ್ನು ಮಂಡಿಸಿದ್ದಾರೆ ಅಥವಾ ಪ್ರತಿಪಾದಿಸಿರುವುದನ್ನು ನಾವು ಗಮನಿಸುತ್ತೇವೆ. ಕನಕದಾಸ ಮತ್ತು ನಾರಾಯಣ ಗುರುಗಳು ದೈವೀ ಸ್ವರೂಪವನ್ನು ಪ್ರತಿಷ್ಠಾಪಿಸಿ ಆರಾಧಿಸಿದ್ದಾರೆ. ನಮಗೆ ಗೊತ್ತಿದೆ, ಕನಕದಾಸರು ತನ್ನ ಪೂರ್ವಜರು ಪೂಜಿಸಿಕೊಂಡು ಬಂದ ಕೇಶವನ ಮೂರ್ತಿಯನ್ನು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಿಂದ ಕಾಗಿನೆಲೆಗೆ ತಂದು ದೇವಸ್ಥಾನ ನಿರ್ಮಿಸಿ ಪೂಜಿಸಿದ್ದಾರೆ. ನಾರಾಯಣ ಗುರುಗಳು 1888 ಫೆಬ್ರವರಿ ತಿಂಗಳ 10 ಶಿವರಾತ್ರಿಯ ದಿನ ತಿರುವನಂತಪುರಂ ಜಿಲ್ಲೆಯ ಅರವಿಪುರಮಿನಲ್ಲಿ ಅದೇ ಪರಿಸರದಲ್ಲಿ ಹರಿಯುವ ನೆಯ್ಯಾರ್ ನದಿಯಿಂದ ಕಲ್ಲೊಂದನ್ನು ತಂದು ಶಿವಲಿಂಗ ಎಂದು ಪ್ರತಿಷ್ಠಾಪಿಸಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಈ ರೀತಿಯಾಗಿ ಕನಕದಾಸ ಮತ್ತು ನಾರಾಯಣ ಗುರುಗಳು ದೇವ ಪ್ರತಿಷ್ಠಾಪಕರಾಗಿ ಗುರುತಿಸಿಕೊಳ್ಳುತ್ತಾರೆ. ಇನ್ನು ಈ ಸಂತರ ಸಾಹಿತ್ಯ ಮತ್ತು ಸಮಾಜಮುಖಿ ಧೋರಣೆಯನ್ನು ಗಮನಿಸಬೇಕಾಗಿದೆ. ಸಂತರಿರುವರ ಸಾಹಿತ್ಯದಲ್ಲಿ ಧಾರ್ಮಿಕ ಕ್ರಾಂತಿ ಇದೆ. ಅಗೋಚರ ಶಕ್ತಿಗೆ ಶರಣಾಗಿ ಆರಾಧನೆಯ ಮೂಲಕ ಸಿದ್ಧಿ ಪಡೆದು ಜನರ ಕಷ್ಟಗಳಿಗೆ, ದುಃಖ ದುಮ್ಮಾನಗಳಿಗೆ ಇವರು ಸಾಂತ್ವನ ನೀಡಿದ್ದಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾಡಬೇಕಾದ ಕಾರ್ಯವೇನು, ಬದುಕುವ ರೀತಿ ಹೇಗೆ, ತನ್ನ ಪರಿಸರದ ಸಹಜೀವಿಗಳನ್ನು ನೋಡುವ ಕ್ರಮ ಹೇಗೆ ಎಂಬುದನ್ನು ತಮ್ಮ ಸಾಹಿತ್ಯದಲ್ಲಿ ಪ್ರಸ್ತಾಪಿಸಿದ್ದಾರೆ. ಮಾನವನ ಹುಟ್ಟು ಮತ್ತು ದೇಹ ರಚನೆಯ ಸ್ವರೂಪಗಳನ್ನು ಕನಕದಾಸರ ಕೀರ್ತನೆಗಳಲ್ಲಿ ಕಾಣಬಹುದಾಗಿದೆ. ಮನುಷ್ಯ ಗರ್ಭಾಶಯದೊಳಗೆ ಹೇಗಿರುತ್ತಾನೆ, ಜನ್ಮ ಪಡೆದ ನಂತರ ಭೂಮಿಯ ಮೇಲೆ ಹೇಗಿರುತ್ತಾನೆ, ಬಂದ ಉದ್ದೇಶವಾದರೂ ಏನು ಎನ್ನುವುದನ್ನು ಪ್ರಶ್ನಿಸಿದ್ದಾರೆ. ಮಾತೆಯುದರದೊಳು ನವಮಾಸ ಮಲಮೂತ್ರದೊಳು ಯಾತನೆಯು ಯೋನಿಮುಖ ಮಾರ್ಗವಿಡಿದು ಭೂತಳಕ್ಕೆ ಬಂದ ಹದನೇನು ತೀರಿಸಿಕೊಂಡೆ, ಜಾತಿ ಯಾವುದು ನಿನ್ನ ಪೆಸರೇನು ಮರುಳೆ. ಕನಕದಾಸರ ಕೀರ್ತನೆಗಳಲ್ಲಿ ಬರುವಂಥ ಎಲ್ಲಿಂದ ಬಂದೆ ಮುಂದೆತ್ತ ಪಯಣ ಎನ್ನುವ ಕೀರ್ತನೆಯ ಸಾಲುಗಳಿವು. ಅಸ್ಥಿಪಂಜರ ಚರ್ಮದ ಹೊದಿಕೆ ನರವಿನೋಳ್ ವಿಸ್ತರಿಸಿ ಬಿಗಿದ ಮಾಂಸದ ಬೊಂಬೆಯ ರಕ್ತ ಮಲಮೂತ್ರ ಕೀವಿನ ಪ್ರಳಯದೊಡಲು ಎನ್ನುವಂಥದ್ದು. ಅದು ತಾನ್ಯಾರೋ ತನ್ನ ದೇಹವ್ಯಾರೋ ಅನ್ನುವಂತಹ ಕೀರ್ತನೆಯ ಸಾಲುಗಳಿವು. ಇಲ್ಲಿ ಮನುಷ್ಯನ ಶರೀರದ ಸ್ವರೂಪವನ್ನು ಚಿತ್ರಿಸಿದ್ದಾರೆ. ಅದೇ ಕೀರ್ತನೆಯಲ್ಲಿ ಬರುತ್ತೆ, 9 ರಂಧ್ರಗಳು ಸರುವ ಹೊಲಸಿನ ತುಂಬಿ ಹೊರಡುವ ಮಲ ತುಳುಕುತಲಿ ಇಂಬಿಲ್ಲವಿದರೊಳು ಎಂಬ ಠಾವಿನಲ್ಲಿ ಬಂದ ಢಂಬಕ ತನಗಿನ್ಯಾತರ ಕುಲವಯ್ಯ. ಕರುಳು ಖಂಡ ನರ ನಾರುವ ಚರ್ಮ ರೋಹಿತ ಪಂಜರ ಹುರುಳಿಲ್ಲವೋ, ನರರುಹ ಹೊತ್ತು ತಿರುಗುವಂಥ ತಿರುಕ ತನಗಿನ್ಯಾತರ ಕುಲವಯ್ಯ. ಇದು ಕುಲದ ಬಗ್ಗೆ ಬಂದಿರುವಂತಹ ಮಾತುಗಳು. ನಾರಾಯಣ ಗುರುಗಳ ರಚನೆಯಲ್ಲಿಯೂ ಕೂಡ ಇದೇ ಮಾದರಿಯ ಆಶಯಗಳಿರುವುದನ್ನು ಗಮನಿಸಬಹುದಾಗಿದೆ. ಕರುಣಾರಹಿತನ್ ಕೇವಲಂ ಅಸ್ಥಿಯಿಂ ತೊಗಲಿಂ ಮಾಂಸದಿಂ ಕೂಡಿಹ ಕ್ಷುದ್ರ ಶರೀರ ಮಾತ್ರಮಂ ಮರುಳ್ಗಾಡಿನೊಳು ಹರಿವ ಜಲಮನನ್ ಕಾಯಿ ಗಂಧಮಿಲ್ಲದ ನಿಷ್ಫಲ ಪುಷ್ಪಂ. ಇದು ಶ್ರೀ ನಾರಾಯಣ ಗುರುಗಳ ಸತ್ಯದರ್ಶನ ಅನುಕಂಪ ದಶಕಂ ರಚನೆಯಲ್ಲಿರುವಂತಹ ಮಾತುಗಳು. ಕಿರು ರೋಮದಿಂ ಚರ್ಮದಿಂ ಕೂಡಿರ್ಪ ದೇಹಮಿದು ನಶಿಪುವುದೆಂದು ನಿಶ್ಚಿತ ಭಾವಮಂ ಬಲಭಾಗದ ಪ್ರಾಣದೋಳ್ ಸೇರ್ದಿರುಪುವುದು ಪಕ್ಷಿಗಳೊಂದು ಮರದಿಂ ಇನ್ನೊಂದು ಮರವನ್ನು ಆವರಿಸುವಂತೆ ಗೈದಿರೆನ್ನಂ. ಇಲ್ಲಿ ಕನಕದಾಸರು ಕುಲವೆನ್ನುತಿಹರು ಎಂಬ ಕೀರ್ತನೆಯಲ್ಲಿಯೂ ಕುಲದ ನೆಲೆಯನ್ನು ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಅಂತೆಯೇ ಪುರಾಣದ ಋಷಿಮುನಿಗಳ ಜನ್ಮ ಜಾತಿಗಳನ್ನು ಇದೇ ಕೀರ್ತನೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಆ ಶೌಂಡಲ್ಯ ಪರಾಶರ ಎನಿಪನು ವೇಷೆಯ ಪುತ್ರ ವಸಿಷ್ಠ ಮುನಿ, ದಾಸೀಯ ನಂದನ ನಾರದ ಮುನಿಪನು, ಕಾಶ್ಯಪ ಪೌತ್ರನ ಕುಲ ಹೇಳಿರಯ್ಯ ಎಂಬ ಪ್ರಶ್ನೆ ಮಾಡುವ ಮೂಲಕ ಆ ಮುನಿಗಳು ಹುಟ್ಟಿದ ಹೀನ ಕುಲದಲ್ಲಿ ಆದರೂ ಅವರು ತಮ್ಮ ತಪಸ್ಸಾಧನೆಯಿಂದ ಬ್ರಹ್ಮಜ್ಞಾನ ಪಡೆದು ಕುಲೋತ್ತಮರಾಗಿರುವ ವಿಚಾರವನ್ನು ಉಲ್ಲೇಖಿಸಿದ್ದಾರೆ. ನಾರಾಯಣ ಗುರುಗಳು ಕೂಡ ಜಾತಿ ನಿರ್ಣಯಂ ಎನ್ನುವ ರಚನೆಯಲ್ಲಿ ಒಂದು ಜಾತಿಯೊಳಲ್ಲವೇ ಪುಟ್ಟುವುದು ಸಂತತಿಂ ನರಜಾತಿ, ಇದನರಿತು ನಡೆದೊಡೆ ಜಾತಿಯೆಲ್ಲಂ ಒಂದೆಂದು ಅರಿವಕ್ಕುಂ ಎಂದಿದ್ದಾರೆ. ಈ ಪ್ರಪಂಚದಲ್ಲಿ ಭಿನ್ನ ಭಿನ್ನ ಜಾತಿಗಳಿಲ್ಲ, ಮನುಷ್ಯ ಜಾತಿ ಅಥವಾ ನರಜಾತಿಯೊಂದೇ ಎನ್ನುವುದು ಗುರುಗಳ ಆಶಯವಾಗಿದೆ. ನರಜಾತಿಯೋಳು ಸೇರಿರ್ಪವನಲ್ಲವೇ ವಿಪ್ರನಾಗಿ ಪುಟ್ಟಿದವನು ಈ ತೆರದೆ ಚಿಂತಿಸಿದೊಡೆ ಮನುಜನೋಳ್ ವ್ಯತ್ಯಾಸಮನ್ ಕಾಣಲ್ ಸಾಧ್ಯವೇ ಎಂದಿದ್ದಾರೆ. ಈ ಲೋಕದ ಜನರೆಲ್ಲರೂ ಮಾನವ ಜಾತಿಗೆ ಸೇರಿದವರು ಎಂಬ ವಿಚಾರವನ್ನು ಮೇಲ್ಜಾತಿಯವರಲ್ಲಿ ಅರಿತುಕೊಂಡರೆ
ಮನುಷ್ಯರೊಳಗೆ ಭೇದವನ್ನು ಕಾಣಲು ಸಾಧ್ಯವೇ ಎನ್ನುವುದು ಇಲ್ಲಿನ ತಾತ್ಪರ್ಯ. ಕನಕದಾಸರಂತೆ ನಾರಾಯಣ ಗುರುಗಳು ಕೂಡ ಇದೇ ರಚನೆಯಲ್ಲಿ ಪುರಾಣದ ಋಷಿಮುನಿಗಳ ಜಾತಿಯ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಪರಾಶರ ಮಹರ್ಷಿ ಕೀಳ್ಜಾತಿಯುಳ್ ಪುಟ್ಟಿದವನೆನಿಸಿದಂ ವೇದಂಗಳಂ ಬೇರ್ಪಡಿಸಿ ಬ್ರಹ್ಮಸೂತ್ರಮಂ ರಚಿಸಿದ ವೇದವ್ಯಾಸಂ ಮತ್ಸ್ಯಕನ್ಯೆಯುಳ್ ಪುಟ್ಟಿದನಲ್ಲವೇ. ಮನುಷ್ಯರ್ ಈ ಲೋಕದೊಳ್ ಜಾತಿಯಂ ಸೃಷ್ಟಿಸಿ ಭೇದಮಂ ಗೈದರ್ ಜಾತಿಗೆ ಒಂದರಿಂ ಮತ್ತೊಂದಕ್ಕೆ ಎಂದಿಗೂ ಭೇದಮೆಂಬುವುದಿಲ್ಲ. ನರಜನ್ಮ ಪಡೆದ ಮೇಲೆ ದಯೆ ಪ್ರೀತಿ ಅನುಕಂಪಗಳಿಂದ ಬದುಕಿ ಬಾಳುವುದು ಮುಖ್ಯ ಎನ್ನುವ ಆಶಯ ಈ ಸಂತರ ಸಾಹಿತ್ಯದಲ್ಲಿರುವುದನ್ನು ಗಮನಿಸಬಹುದು. ಕನಕದಾಸರು ಕುಲವೆನ್ನುತಿಹರು, ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಎಂದು ತಿಳಿಸಿದಂತೆ ನಾರಾಯಣ ಗುರುಗಳು ಕೂಡ ಒರುವರುವರುಂ ಭೇಟಿಯಪ್ಪ ಕಾಲದೋಳ್ ಪೆಸರೇನ್ ವೃತ್ತಿಯೇಂ ನಾಡೆಲ್ಲಿ ಕೇಳ್ದೊಡೆ ಸಾಲದೇಂ ನಿನ್ನ ಜಾತಿ ಯಾವುದು ಎಂದು ಕೇಳುವುದೇಕೆ. ಶರೀರದಿಂ ಮನುಷ್ಯನೆಂದರಿವದಿಂದ ಅಪ್ಪುವುದಲ್ಲವೇ ಮನುಷ್ಯನೆಂದರಿವಪ್ಪುವುದಲ್ಲವೇ. ಇಲ್ಲಿಯೂ ಕೂಡ ಕೇವಲ ಶರೀರದಿಂದ ಮನುಷ್ಯ ಜಾತಿ ಅಥವಾ ನರಜನ್ಮ ಎಂದು ಅರಿತುಕೊಂಡರೆ ಸಾಲದೇ ಎನ್ನುವ ರೀತಿಯಲ್ಲಿ ಹೇಳಿದ್ದಾರೆ. ಕೃತ್ರಿಮವಾಗಿ ಉಂಟು ಮಾಡಿದ ಜಾತಿಯಂ ಪೇಳುವುದುಂ ಕೇಳುವುದುಂ ಗೈಯುವುದುಂ ಪತನಕ್ಕೆ ಕಾರಣಮಪ್ಪುವುದೆಂಬುದಂ ಚಿಂತಿಸಿ ವ್ಯಕ್ತವಾದ ಜಾತಿಯೊಂದೇ ಎಂದು ಪತನದಿಂ ಪಾರಾಗಲಕ್ಕುಂ ಕೃತ್ರಿಮತೆಯಿಂದ ಆರಂ ಅನರ್ಥಂ ಪೇಳಲಾರದು ಎಂದಿದ್ದಾರೆ. ಇನ್ನು ಸಂತರ ವೈರಾಗ್ಯದ ಸ್ವರೂಪ, ಅವರ ಬದುಕಿನಲ್ಲಿ ವೈರಾಗ್ಯದ ಕುರಿತಾಗಿ ಅವರು ಪ್ರತಿಪಾದಿಸಿದ್ದಾರೆ. ಆವರ್ತನ ನರಜನ್ಮದ ಬಗ್ಗೆ ಈ ಸಂತರಲ್ಲಿ ಏಕಾಭಿಪ್ರಾಯವಿದೆ. ಈ ಭೂಮಿಯಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರುವುದಕ್ಕೆ ಒಲ್ಲೆ ಎನ್ನುತ್ತಾರೆ. ಕನಕ ಮತ್ತು ಗುರುಗಳು ಈ ವಿಚಾರವನ್ನು ತಮ್ಮ ಸಾಹಿತ್ಯದಲ್ಲಿ ಪ್ರಸ್ತಾಪಿಸಿದ್ದಾರೆ. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದು ನಾನು ಇಂದು ಭವದ ಬಂಧ ಬಿಡಿಸು, ಪುಟ್ಟಿಸಲು ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ನರಜನ್ಮವನ್ನು ಎತ್ತಿ ನರಕದೊಳಗೆ ಸುತ್ತಿ ನಾನಾ ಜನ್ಮದಿ ಬಂದ ನಾಟಕದ ಬೊಂಬೆ ಇದು. 84 ಲಕ್ಷ ಜೀವರಾಶಿ ಯೋನಿಗಳೊಳಗೆ ಹಂಬಲಿಸಿ ನಾ ಬಂದೆ, ಜನ್ಮ ಜನ್ಮಗಳಲ್ಲಿ ಪುಟ್ಟುವಂತೆ ಮಾಡಬೇಡ ಎಂಬ ಮಾತುಗಳು ಕನಕದಾಸರ ಕೀರ್ತನೆಗಳಲ್ಲಿವೆ. ನಾರಾಯಣ ಗುರುಗಳ ಸಾಹಿತ್ಯದ ಸಾಲುಗಳನ್ನು ಗಮನಿಸಿದರೆ, ಭವಾಬ್ಧಿಯೊಳು ಇನ್ನೆಂದೂ ಮುಳುಗದ ತೆರದೆ ಸಂಸಾರ ಸಾಗರದೋಳ್ ಮುಳುಗುತೇಳುತ್ತ ತಡಿಯಂ ಕಾಣದೆ ಬಳಲಿರ್ಪ, ಹಲವು ತೆರ ಲೀಲೆಯೋಳ್ ಮುಳುಗದ ಅಂತೆನ್ನಂ, ಸಂಸಾರ ನಾಟಕದ ಅಹಂಕಾರಮೆಲ್ಲಮಂ ಕಳೆದು ಎನ್ನ ಜೀವವಿದು ನಿನ್ನ ಸಾನ್ನಿಧ್ಯದೋಳ್ ಮುಂತಾದ ನುಡಿಗಳನ್ನು ನಾರಾಯಣ ಗುರುಗಳ ರಚನೆಯಲ್ಲಿಯೂ ಕಾಣಬಹುದು. ಈ ಸಂತರಿರುವರು ಭೋಗವನ್ನು ತ್ಯಜಿಸಿ ಯೋಗವನ್ನು ಸಿದ್ಧಿಸಿಕೊಂಡವರು, ಸಂಸಾರ ಮತ್ತು ಸಂತಾನೋತ್ಪತ್ತಿ ಪ್ರಕ್ರಿಯೆಯ ಒಳಗೆ ಏಸಿದವರು. ಕಾಮಾಸಕ್ತಿಯಿಂದ ಹೆಣ್ಣನ್ನು ಕೂಡುವುದು ಇವರಿಗೆ ವರ್ಜ್ಯ ವಿಷಯವಾಗಿದೆ. ಈ ಕುರಿತಾಗಿ ಕನಕದಾಸರು ತನ್ನ ಕೀರ್ತನೆಯಲ್ಲಿ ನೀರುಗೊಳ್ಳೆಯನಿಪ ಕಣ್ಣ ನೀರಜಾಕ್ಷಿ ಎಂದು ಮಾತ್ರ ಸೋರ್ವ ಜಗನ ಕರಿಯ ಕಂಬ ಸುರಿವ ಶ್ಲೇಷ್ಮದ ಮೋರೆ ಚಂದ್ರಬಿಂಬ ಮಾಂಸ ವಿಕಾರವಾದ ಕುಚವ ಕನಕ ಕಲಶ ಸಾರವೆಂದು ನರಕರೂಪಿನ ನಾರಿಯರಿಗೆ ಭ್ರಮಿಸಿ ಬಾಳುವುದು. ಇವರ ಇನ್ನೊಂದು ಕೀರ್ತನೆಯಲ್ಲಿ ಸಂಸಾರದ ಚಿತ್ರವನ್ನು ಕಾಣಬಹುದು. ಮಡದಿ ಮಕ್ಕಳು ಎಂಬ ಮಾಯಾ ಸಂಸಾರಕ್ಕೆ ಸಡಗರವು ತಾಗೊಂಡು ಭ್ರಮಿಸಲ್ಯಾತಕೆ, ಬಿಡದೆ ಯಮನಾಳುಗಳು ಬಾರೆಂದು ಎಳೆವಾಗ ಮಡದಿ ಮಕ್ಕಳು ತೊಲಗುವರು ಮನವೇ. ಅಂತೆಯೇ ಮಡದಿ ಮಕ್ಕಳೆಂಬ ಪಾಶ ಮಮತೆ ಎನ್ನ ಕೊರಳ ಸುತ್ತಿ ಘೋರ ಸಂಸಾರವೆಂಬ ವಾರಿದಿಗೆ ಬಿದ್ದು ಬೆಂದ ಸಂಸಾರವೆಂಬ ಬಂಧಕದೊಳಗೆ ಸಿಲುಕಿ ಮುಂತಾದ ಸಂಸಾರದ ಬಗೆಗಿನ ಮಾತುಗಳನ್ನು ಕನಕದಾಸರ ಕೀರ್ತನೆಗಳಲ್ಲಿ ಕಾಣಬಹುದಾಗಿದೆ. ನಾರಾಯಣ ಗುರುಗಳು ಕೂಡ ಹೆಣ್ಣು ಮತ್ತು ಸಂಸಾರದ ಬಗೆಗಿನ ಜಿಗುಪ್ಸೆಯ ಮಾತುಗಳನ್ನಾಡಿದ್ದಾರೆ. ಜೀವನದಲ್ಲಿ ಸನ್ಯಾಸದ ಮಹತ್ವವನ್ನು ಸಾರಿದ್ದಾರೆ. ವಿಷಯ ವಾಸನೆಗಳಿಂದ ದೂರವಿದ್ದು ಕಠಿಣ ವ್ರತಗಳನ್ನು ಕೈಗೊಂಡು ಮೋಕ್ಷವನ್ನು ಪಡೆಯುವುದು ಶ್ರೇಷ್ಠ ಎನ್ನುವುದು ಇವರ ಅಭಿಪ್ರಾಯವಾಗಿದೆ. ನಾರಾಯಣ ಗುರುಗಳು ಶಿವಶತಕಂ ರಚನೆಯಲ್ಲಿ ತನ್ನನ್ನು ಸ್ತ್ರೀ ಮೋಹದಿಂದ ಪಾರು ಮಾಡು ಎಂದು ಭಗವಂತನಲ್ಲಿ ಬೇಡಿಕೊಂಡ ಸಾಹಿತ್ಯ ರೂಪ ಇಂತಿದೆ. ತಳೋದರಿಗಳ ಪಿಂದಿನಿಂ ಅಲೆದು ಕಾಮ ಕೇಳಿಯೋಳ್ ಪೊರ್ದದೋಳ್ ಒಂದು ನಿಮಿಷಮಂ ಬಿಡದೆನ್ನ ಮನಮಂ ಭಕ್ತಿ ಭಾವದೊಳ್ ಲಯಗೊಳ್ಳುವಂತೆ ಗೆಯ್ದು ನಿನ್ನ ದಿವ್ಯ ಸ್ವರೂಪದೊಳು ಏಕೀಭವಿಪಂತೆ ಗೆಯ್ಯೆಂದು ಬೇಡುವೆನ್ ಎಂದಿದ್ದಾರೆ. ಇನ್ನು ಸಂತರ ಸಾಹಿತ್ಯದಲ್ಲಿ ನಾವು ಭಗವಂತನ ಅಸ್ತಿತ್ವವನ್ನು ಕಾಣಬಹುದು. ಕನಕದಾಸರು ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಎನ್ನುವ ಕೀರ್ತನೆಯಲ್ಲಿ ಭಗವಂತನ ಅಗೋಚರ ಅಸ್ತಿತ್ವವನ್ನು ಪ್ರತಿಪಾದಿಸಿದ್ದಾರೆ. ಬಯಲು, ಆಲಯ, ನಯನ, ಬುದ್ಧಿ,
ಸವಿ, ಸಕ್ಕರೆ, ಜಿವ್ವೆ, ಬುದ್ಧಿ, ಕುಸುಮ, ಗಂಧ ಮುಂತಾದ ಭೌತಿಕ ಮತ್ತು ಅಭೌತಿಕ ರೂಪಗಳನ್ನು ನೀಡಿ ಭಗವಂತನ ಇರುವಿಕೆಯನ್ನು ವರ್ಣಿಸಿದ್ದಾರೆ. ಅದೇ ರೀತಿ ನಾರಾಯಣ ಗುರುಗಳು ಕೂಡ ತಮ್ಮ ದೈವದಶಕಂ ರಚನೆಯಲ್ಲಿ ಭಗವಂತನ ಮಾಯಾರೂಪವನ್ನು ವಿವರಿಸಿದ್ದಾರೆ. ಒಂದೊಂದಾಗಿ ಎಣಿಸೆಣಿಸಿ ಕಾಂಬ ದೃಶ್ಯಗಳೆಲ್ಲವೂ ತಂತಾನೆ ಸೃಷ್ಟಿ ಒಂದಪ್ಪುದೋಳ್ ನಿನ್ನ ಅನೇಕಾಗ್ರ ಚಿತ್ರದೋಳ್ ಧ್ಯಾನಿಪನನ್ ನಿನ್ನೋಳ್ ಏಕೀಭವಿಸೆಂದು ಬೇಡುವೆನು. ಕಡಲೊಳಗೆ ಅಲೆಗಾಳಿ ಆಳಮೆಂದೆಂದಿಗುಂ ಜತೆಯಿರ್ಪ ತೆರದೆ ನೀನುಂ ನಿನ್ನ ಮಾಯೆಯುಂ ಮಹತ್ವಮಂ ಒಂದೆಂಬ ಅರಿವಂ ಎನ್ನೊಳಗೆ ಬೆಳಗೆಂದು ಬೇಡುವೆಂ. ಇವರ ಮಾಯಾದರ್ಶನಂ ಎನ್ನುವ ರಚನೆಯಲ್ಲಿ ಭಗವಂತನ ಇರುವಿಕೆ ಮತ್ತು ಸರ್ವಂತರ್ಯಾಮಿ ತತ್ವಗಳನ್ನು ಪ್ರತಿಪಾದಿಸಿದ್ದಾರೆ. ಮಣ್ಣು, ಪಾತ್ರೆ, ಹಗ್ಗ, ಸರ್ಪ, ಮನಸ್ಸು, ಬುದ್ಧಿ, ದೇಹ, ಆತ್ಮ, ಮುತ್ತಿನ ಚಿಪ್ಪಿ, ಬೆಳ್ಳಿ, ಬೀಜ, ವೃಕ್ಷ ಇಂತಹ ರೂಪಕಗಳನ್ನು ಉದಾಹರಿಸಿ ಮಾಯೆಯ ಅದೃಶ್ಯ ಸ್ವರೂಪಗಳನ್ನು ಬಣ್ಣಿಸಿದ್ದಾರೆ. ನಿರ್ಮಾಣಗೊಳ್ಳುವುದಕ್ಕಿಂ ಮುನ್ನಮಂ ಮಣ್ಣ ಪಾತ್ರೆಯದು ಇರ್ಕುಮೆ ಬರಿಯ ಮಣ್ಣಾಗಿರುಪ್ಪುವುದು ಆ ತೆರದಿಂ ಪ್ರಪಂಚ ಸೃಷ್ಟಿಗೂ ಮುನ್ನಂ ಬ್ರಹ್ಮದಿಂ ಬೇರ್ಪಟ್ಟು ಮಾಯೆಯಿಲ್ಲ ಬ್ರಹ್ಮಶಕ್ತಿಯಾದ ಮಾಯೆಯಂ ನಿರ್ವಚಿಸಲಾರ್ಕುಮೆ. ಹಗ್ಗದೋಳ್ ಸರ್ಪಮಂ ಕಾಣಲ್ ಪೋದೊಡೆ ಸರ್ಪಮಿಲ್ಲ ಬರಿ ಹಗ್ಗಮಿರುಪುವುದೆಂದರಿಪಪ್ಪ ತೆರದೋಳ್ ಆತ್ಮದೋಳ್ ಕಾಂಬ ಜಡಮಿದು ಸತ್ಯವಲ್ಲ ಆತ್ಮವದು ಸತ್ಯಮೆಂಬುವುದಂ ಅದಾವ ಶಕ್ತಿ ತೋರ್ಪುದೋ ಆ ಶಕ್ತಿಯದು ವಿದ್ಯೆ ಎಂದು ಅರಿಯಲಕ್ಕುಂ. ಆ ಒಂದು ಶಕ್ತಿಯದು ಆತ್ಮದೋಳ್ ಸೂಕ್ಷ್ಮ ಶರೀರಮಂಗಳಪ್ಪ 10 ಇಂದ್ರಿಯಗಳಂ ಮನಸ್ಸು ಬುದ್ಧಿ ಪಂಚ ಪ್ರಾಣಂಗಳಿಂಬಿವಂ ನಾಡಿ ತೋರ್ಪುವುದು ಅದು ತಾಂ ಶಕ್ತಿ ಆಗಿರುವುದೆಂದು ಪೇಳಲ್ಪಡುಗುಂ ಎಂದಿದ್ದಾರೆ. ಬೀಜದೋಳು ವೃಕ್ಷಮೆಂಬಂತೆ ಆತ್ಮವದು ಪ್ರಪಂಚಮಂ ಬಿಟ್ಟು ಹೋಗಲಾರ್ಕದೆ ಸೂಕ್ಷ್ಮ ರೂಪಮಂ ಧರಿಸಿಕೊಂಡಿರ್ಪುದಿ ಅಜ್ಞಾನಮಿದು ನಿಮಿತ್ತವು ಪ್ರಪಂಚದೋಳ್ ಪ್ರಾಧಾನ್ಯಮಾದಿರ್ಪುದು ಈ ತಮಸ್ಸವಂ ಪ್ರಧಾನಮೆಂದು ಕರೆಯುವುದು. ನಾರಾಯಣ ಗುರುಗಳು ದೇವರ ಅಸ್ತಿತ್ವದ ಕುರಿತಾಗಿ ತಮ್ಮ ಗದ್ಯ ಸಾಹಿತ್ಯದಲ್ಲಿ ಇದೋ ದೇವರಲ್ಲಿ ಪುರುಷ ಲಕ್ಷಣವನ್ನು ಕಾಣುತ್ತೇವೆ. ದೇವರು ಕಣ್ಣಿಲ್ಲದೆ ಕಾಣಲು, ಕಿವಿಯಿಲ್ಲದೆ ಕೇಳಲು, ಚರ್ಮವಿಲ್ಲದೆ ಸ್ಪರ್ಶಿಸಲು, ಮೂಗಿಲ್ಲದೆ ಪರಿಮಳವನ್ನು ಅನುಭವಿಸಲು, ನಾಲಗೆ ಇಲ್ಲದೆ ರುಚಿ ನೋಡಲು ಆಗುವ ಚಿತ್ ಪುರುಷನಾಗಿರುತ್ತಾನೆ ಎಂದಿದ್ದಾರೆ. ಕನಕದಾಸರು ಏಕದೇವೋಪಾಸಕ ಮತ್ತು ಅಹಿಂಸಾವಾದಿಯೂ ಆಗಿದ್ದರು. ಜನರು ಆಚರಿಸಿಕೊಂಡು ಬರುತ್ತಿದ್ದ ಅಂಧಶ್ರದ್ಧೆಗಳನ್ನು ಇವರು ಖಂಡಿಸಿದ್ದರು. ದೈವದ ಹೆಸರಿನಲ್ಲಿ ಪ್ರಾಣಿಗಳನ್ನು ಬಲಿ ಕೊಡುವ ಪದ್ಧತಿಯನ್ನು ವಿರೋಧಿಸಿದ್ದರು. ಪ್ರಾಣಿ ಹಿಂಸೆ ಪಾಪ ಎಂದು ಸಾರಿದ್ದರು. ಸಾತ್ವಿಕ ಮಾರ್ಗದ ಮೂಲಕ ಭಗವಂತನನ್ನು ಒಲಿಸಿಕೊಳ್ಳಬೇಕೆಂದು ಜನರಲ್ಲಿ ಭಿನ್ನವಿಸಿದರು. ನಾರಾಯಣನ್ ಅಲ್ಲದೆ ಬೇರೆ ದೈವಗಳಿಲ್ಲ ಎನ್ನುವುದು ದಾಸರ ಪ್ರತಿಪಾದನೆಯಾಗಿತ್ತು. ತನ್ನ ಪರಿಸರದ ಜನಪದರ ಆರಾಧನೆ ಮತ್ತು ಆಚರಣೆಗಳನ್ನು ಬಣಗು ದೈವ ಹೀನವೃತ್ತಿ ಎಂದು ಟೀಕಿಸಿದ್ದರು. ಎಕ್ಕನಾತಿ, ಎಲ್ಲಮ್ಮ ಮುಂತಾದ ದೈವಗಳಿಗೆ ಸಲ್ಲಿಸುತ್ತಿದ್ದ ಬಲಿ, ಬೇವಿನುಡಿಗೆ, ಬೆತ್ತಲೆ ಸೇವೆ, ಮದ್ಯ ಸೇವನೆ ಮುಂತಾದ ಸಂಪ್ರದಾಯಗಳನ್ನು ಬಿಟ್ಟು ದಾನ ಧರ್ಮದ ಮೂಲಕ ಜೀವನವನ್ನು ಪಾವನಗೊಳಿಸಿ ಎಂದು ಕರೆ ನೀಡಿದ್ದಾರೆ. ನಾರಾಯಣ ಗುರುಗಳ ಸಾಹಿತ್ಯದಲ್ಲಿಯೂ ಇದೇ ಮಾದರಿಯ ಜನಜಾಗೃತಿಯ ಆಶಯವಿರುವ ಅಂಶಗಳನ್ನು ಗಮನಿಸಬಹುದಾಗಿದೆ. ಇವರ ದೈವಚಿಂತನಂ 1 ಎಂಬ ಗದ್ಯ ಸಾಹಿತ್ಯದಲ್ಲಿ ಜೀವಕೋಟಿಗಳ ಗುಣ ಸ್ವಭಾವ ಮತ್ತು ಅವುಗಳು ನಡೆಸುವ ಭಿನ್ನ ಬಗೆಯ ಆರಾಧನೆಗಳನ್ನು ವಿವರಿಸಿದ್ದಾರೆ. ಅಲ್ಲದೆ ಈ ಪ್ರಪಂಚದಲ್ಲಿರುವ ಮತ ಪಂಥಗಳ ಆಚರಣೆ, ಸಂಪ್ರದಾಯ, ಸಿದ್ಧಿ ವಿದ್ಯೆಗಳನ್ನು ಪ್ರಸ್ತಾಪಿಸಿದ್ದಾರೆ. ಆದರೆ ಗುರುಗಳು ಅಲ್ಲಿರುವ ಕೆಲವು ನಂಬಿಕೆಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅವರ ಮಾತು ಹೀಗಿದೆ: ಹೀಗೆ ಇವೆಲ್ಲದರಲ್ಲೂ ಆಸಕ್ತಿ ಇರುವ ಶುದ್ಧ ದೈವಗಳು, ಅಶುದ್ಧ ದುಷ್ಟ ಪ್ರೇತ, ಭೂತ, ಯಕ್ಷ, ರಾಕ್ಷಸ, ಪಿಶಾಚ ಜಾತಿಗಳಿರುತ್ತವೆ. ಇವು ಸರ್ವಪ್ರಾಣಿಗಳ ಹೃದಯಗಳಲ್ಲೂ ಪ್ರವೇಶಿಸಿ ಬುದ್ಧಿಯನ್ನು ಅಶುದ್ಧ ಮಾಡಲು, ಭ್ರಮೆಯನ್ನುಂಟು ಮಾಡಿ ಮಾಲಿನ್ಯವನ್ನುಂಟು ಮಾಡಲು, ಒಳ್ಳೆಯದನ್ನು ಉಂಟು ಮಾಡಲು, ಸರ್ವ ಸಂಪತ್ತುಗಳನ್ನು ಕೊಡಲು, ತೆಗೆದುಕೊಳ್ಳಲು, ರಕ್ಷಿಸಲು, ಶಿಕ್ಷಿಸಲು ಹೀಗಿರುವ ಇನ್ನಿತರ ಪ್ರವೃತ್ತಿಗಳನ್ನು ನಡೆಸುವ ಶಕ್ತಿಯುಳ್ಳವರಾಗಿರುತ್ತಾರೆ. ಆದುದರಿಂದ ನಾವಿವರ ಪ್ರೀತ್ಯಾರ್ಥವಾಗಿ ಅವುಗಳಿಗೆ ಇಷ್ಟವಾದ ಉಪಚಾರಗಳನ್ನು ನೀಡಿ ಭಜಿಸಿ ಮೆಚ್ಚಿಸಿಕೊಳ್ಳಬೇಕಾದುದು ನಮ್ಮ ಕರ್ತವ್ಯ ಕರ್ಮವಾಗಿದ್ದರೂ ಕೆಲವು ಯಕ್ಷ, ರಾಕ್ಷಸ, ಭೂತ, ಪ್ರೇತಾದಿಗಳಾದ
ದುಷ್ಟ ಜಂತುಗಳನ್ನು ಸಂತೃಪ್ತಿಪಡಿಸಲು ಆಡು ದನ ಕೋಳಿಗಳನ್ನು ಅವುಗಳಿಗೆ ಬಲಿಕೊಟ್ಟು ಆ ದುಷ್ಟ ಭೂತಗಳನ್ನು ಮನಸ್ಸಿನಲ್ಲಿ ಆಹ್ವಾನೆಯಾಗಿದೆ ಎಂದು ಭ್ರಮಿಸಿ ಹಾರಿ ಸುತ್ತಲೂ ನಿಂತ ಮುಗ್ಧ ಜನರನ್ನೂ ಕೂಡ ಭ್ರಮಾಧೀನರನ್ನಾಗಿ ಮಾಡಿ ಪ್ರಸಾದ ಕೊಟ್ಟು ಈ ದುಷ್ಟ ಪ್ರವೃತ್ತಿಯನ್ನು ವಶಪಡಿಸಿ ಕಾಪಾಡಿಕೊಂಡು ಹೋಗುವಂಥದ್ದು ಎಂಥ ಬುದ್ಧಿಮಾಂದ್ಯತೆ, ಇದು ಕಷ್ಟ ಅಂತ ಹೇಳಿದ್ದಾರೆ. ಇನ್ನು ಸಂತರ ವಾಣಿಯಲ್ಲಿ ದಾನದ ಮಹತ್ವ. ಸಂತರು ಲೋಭದಿಂದ ಮುಕ್ತರು. ನಾಳೆಗೆಂದು ಕೂಡಿಡುವ ಪ್ರಮೇಯ ಅವರಲ್ಲಿಲ್ಲ. ಇರುವುದನ್ನು ಇಲ್ಲದವರಿಗೆ ನೀಡಬೇಕು ಎನ್ನುವುದು ಸಂತರ ಹಿತನುಡಿಯಾಗಿದೆ. ಕನಕದಾಸರು ತನ್ನ ಕೀರ್ತನೆಗಳಲ್ಲಿ ದಾನದ ಮಹಿಮೆಯನ್ನು ಬಣ್ಣಿಸಿದ್ದಾರೆ. ದಾನದ ಮೂಲಕ ಹಿಂದಿನ ಜನ್ಮ ಪಾಪವನ್ನು ಕಳೆಯಬಹುದು ಮತ್ತು ಮುಂದಿನ ಜನ್ಮದಲ್ಲಿ ಶ್ರೇಷ್ಠ ಕುಲದಲ್ಲಿ ಜನಿಸಿ ಕೀರ್ತಿ ಗಳಿಸಬಹುದು ಎನ್ನುವ ಅಭಿಪ್ರಾಯವಿದೆ. ಅವರ ಕೀರ್ತನೆ ಹೀಗಿದೆ: ಏನೂ ಇಲ್ಲದ 2 ದಿನದ ಸಂಸಾರ, ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ. ಹಸಿದು ಬಂದವರಿಗೆ ಅಶನವೀಯಲು ಬೇಕು, ಶಿಶುವಿಗೆ ಪಾಲ್ಬೆಣ್ಣೆಯುಣಿಸಬೇಕು. ಹಸನಾದ ಭೂಮಿಯನ್ನು ದಾರೆ ಎರೆಯಲು ಬೇಕು, ಪುಸಿಯಾಡದಲೆ ಭಾಷೆ ನಡೆಸಲೇಬೇಕು ಎಂದಿದ್ದಾರೆ. ಇಲ್ಲಿ ಕನಕದಾಸರು ಮನುಷ್ಯ ಜೀವನದ ನಶ್ವರತೆಯನ್ನು ಪ್ರಕಟಿಸಿದ್ದಾರೆ. ಪ್ರಜ್ಞಾವಂತರಾಗಿ ನಿತ್ಯಜ್ಞಾನಿಗಳಾಗಿ ಸೂಕ್ತ ವ್ಯಕ್ತಿಗಳನ್ನು ಆರಿಸಿ ಅವರಿಗೆ ಯೋಗ್ಯವಾದ ವಸ್ತುಗಳನ್ನು ದಾನ ನೀಡಬೇಕು ಎಂದು ಸೂಚಿಸಿದ್ದಾರೆ. ಹಸಿದವರಿಗೆ ಅನ್ನ, ಶಿಶುಗಳಿಗೆ ಹಾಲು ಬೆಣ್ಣೆ ಮತ್ತು ಬೇಸಾಯ ಮಾಡುವವರಿಗೆ ಫಲವತ್ತಾದ ಭೂಮಿಯನ್ನು ದಾನ ಮಾಡಬೇಕು ಎನ್ನುವುದು ಇಲ್ಲಿನ ತಾತ್ಪರ್ಯ. ಹಾಗೆ ಕನಕದಾಸರು ಏನು ಬರುವುದೋ ಸಂಗಡೇನು ಬರುವುದೋ ದಾನ ಧರ್ಮ ಮಾಡಿ ನೀನು ಬಹು ನಿಧಾನಿ ಎನಿಸಿಕೊಳ್ಳು ಮನುಜ ಎಂದಿದ್ದಾರೆ. ನಾರಾಯಣ ಗುರುಗಳು ತಮ್ಮ ದಾನ ದರ್ಶನಂ ರಚನೆಯಲ್ಲಿ ದಾನದಿಂದ ಪಡೆಯುವ ಮೋಕ್ಷ ಅಥವಾ ಪರಮಾತ್ಮನ ಅನುಗ್ರಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಆಧ್ಯಾತ್ಮಿಕ ಚರ್ಚೆ ಭಾಷೆಯಲ್ಲಿ ನಿರೂಪಿತವಾಗಿರುವ ಈ ಕಾವ್ಯದ ಸಾಹಿತ್ಯ ಆತ್ಮ ಪರಮಾತ್ಮರೊಳಗಿನ ಅಂತಃಸತ್ವಗಳನ್ನು ಪ್ರತಿನಿಧಿಸುತ್ತದೆ. ದಾನ ಕೊಟ್ಟ ಮೇಲೆ ಅದನ್ನು ಮರಳಿ ಪಡೆಯಬಾರದು ಎಂಬುದನ್ನು ಗುರುಗಳು ಸಾರಿ ಸಾರಿ ಹೇಳುತ್ತಾರೆ. ಔಚಿತ್ಯಪೂರ್ಣ ದಾನವಾಗಿ ನೀಡಿದ ವಸ್ತುವನ್ನು ಮತ್ತೆ ಬೇಡಿ ಪಡೆದಾತ ದಾರಿದ್ರ್ಯಕ್ಕೆ ಒಳಗಾದವ ಎಂದಿದ್ದಾರೆ. ಗುರುಗಳ ದತ್ತಾಪಹಾರಂ ರಚನೆಯ ಉತ್ತರ ಭಾಗ ಈ ವಿಚಾರವನ್ನೇ ಒಳಗೊಂಡಿದೆ. ಕೊಟ್ಟು ಮರಳಿ ತಗೊಳ್ಳುವುದು ನಿನಗೆ ಮಾತ್ರವಲ್ಲ, ನಿನ್ನ ವಂಶಕ್ಕೂ ಶ್ರೇಯಸ್ಕರಮಲ್ಲ ಎಂದು ಸತ್ಯದರ್ಶಿಗಳು ಪೇಳುವುದು ಬರಿದಲ್ಲ, ಪೇಳ್ದ ಮಾತಿದು ಎಂದಿಗೂ ಸತ್ಯಮಪ್ಪುದು. ಕೊಟ್ಟುದನ್ ಮರಳಿ ಪಡೆವವನ್ ಮಹಾದರಿದ್ರನ್ ಈ ಭೂಮಿಯೊಳು, ಅವನಿಂ ಮಿಗಿಲಪ್ಪ ದರಿದ್ರನ್ ಈ ಭೂಮಿಯೊಳ್ ಇನ್ನೊರುವನಿಲ್ಲಂ ಎಂದಿದ್ದಾರೆ. ಸಂತದ್ವಯರ ಸಾಹಿತ್ಯಗಳಲ್ಲಿ ಕೆಲವು ಸಾಮ್ಯತೆಗಳನ್ನು ಗಮನಿಸಬಹುದು. ಧರ್ಮವೇ ಪ್ರಧಾನವಾಗಿರುವ ಭಾರತದ ಸಂತರ ಅಭಿವ್ಯಕ್ತಿಗಳಲ್ಲಿ ಸಾಮ್ಯತೆಗಳಿರುವುದನ್ನು ಕಾಣಬಹುದು. ಎಲ್ಲ ಸಂತರ ಆಶಯ ಮಾನವ ಕಲ್ಯಾಣವೇ ಆಗಿದೆ. ಕನಕದಾಸರು ಮತ್ತು ನಾರಾಯಣ ಗುರುಗಳು ಇಡೀ ಮಾನವ ಸಮುದಾಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಾಹಿತ್ಯದ ಮೂಲಕ ಜನರನ್ನು ಆದರ್ಶದೆಡೆಗೆ ಸಾಗಿಸುವ ಪ್ರಯತ್ನ ಮಾಡಿದ್ದಾರೆ. ಆತ್ಮರತೆಯನ್ನು ಅಲ್ಲಗೆಳೆದ ಕನಕದಾಸರ ನುಡಿ ನಾನು ಹೋದರೆ ಹೋದೇನು, ಇದುವೇ ನಿತ್ಯ ಜ್ಞಾನ. ನಾನು ಎನ್ನುವ ಸ್ವಾರ್ಥ ಮನೋಭಾವವನ್ನು ನಿರಾಕರಿಸಿದ ನಾರಾಯಣ ಗುರುಗಳು ನಾನು ಎನ್ನುವುದನ್ನು ಜೀವಜ್ಞಾನವೆಂದು ಕರೆದಿದ್ದಾರೆ. ನನ್ನದು ಎನ್ನುವ ಮೋಹವೂ ಕೂಡ ಜೀವಜ್ಞಾನದ ಭಾಗವೇ ಆಗಿದೆ. ಈ ಸ್ವಾರ್ಥವನ್ನು ಕಳೆದು ನಿಸ್ವಾರ್ಥಿಯಾಗಿ ಪಡೆಯುವ ಜ್ಞಾನವನ್ನು ಇಂದ್ರಿಯ ಜ್ಞಾನ ಎಂದಿದ್ದಾರೆ. ಗುರುಗಳ ರಚನೆ ಹೀಗಿದೆ: ಆನ್ ಎನ್ನದು ಎಂದಿಂತು ಅನುಭವಿಪ ಜ್ಞಾನಮದು ಜೀವಜ್ಞಾನವೆಂದು ಅರಿಯಲ್ಪಡೆಗುಂ. ಇದು ಅದು ಎಂಬಿ ತೆರದೆ ಅನುಭವಿಪ ವಿಷಯ ಮಾರ್ಗಿಪ್ಪ ಜ್ಞಾನ ಮದುವೆ ಇಂದ್ರಿಯ ಜ್ಞಾನಂ ಎಂದಿದ್ದಾರೆ. ಒಟ್ಟಾಗಿ ಕನಕದಾಸರು ಮತ್ತು ನಾರಾಯಣ ಗುರುಗಳ ಸಾಹಿತ್ಯ ಚಿಂತನೆಗಳನ್ನು ತೌಲನಿಕವಾಗಿ ಅವಲೋಕಿಸಿ ಸಾಮ್ಯತೆಯ ಫಲಿತಗಳನ್ನು ಕಂಡುಕೊಳ್ಳಲಾಗಿದೆ. ಏಕದೇವೋಪಾಸನೆ, ಮಾನವ ಪ್ರೀತಿ, ದಯಾಪರತೆ, ಸ್ವತಂತ್ರ ಚಿಂತನೆ, ಸಾಮಾಜಿಕ ಸಮಾನತೆಗಳನ್ನು ಈ ಸಂತರಿರುವರು ಪ್ರತಿಪಾದಿಸಿರುವುದು ಅವರು ರಚಿಸಿದ ಸಾಹಿತ್ಯದ ಅವಲೋಕನದಿಂದ ಕಾಣಬಹುದಾಗಿದೆ. ದಾಸಶ್ರೇಷ್ಠ ಕನಕದಾಸ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಸಾಹಿತ್ಯದ ತಾತ್ವಿಕ ಅನುಸಂಧಾನ ಎಂಬ ವಿಷಯದ ಈ ಕಿರು ಪ್ರಬಂಧಕ್ಕೆ ಮಾರ್ಗದರ್ಶನ ಮಾಡಿದ ಪ್ರೊಫೆಸರ್ ಬಿ ಶಿವರಾಮ ಶೆಟ್ಟಿ ಸರ್ ಮತ್ತು ಡಾಕ್ಟರ್ ಧನಂಜಯ ಸರ್ ಹಾಗೂ ಈ ವಿಷಯದ ಬಗ್ಗೆ ಉಪನ್ಯಾಸ ನೀಡಲು ಅವಕಾಶ ಮಾಡಿಕೊಟ್ಟ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಪಿ ಎಲ್ ಧರ್ಮ ಸರ್, ಕುಲಸಚಿವರಾದ ಡಾಕ್ಟರ್
ಗಣೇಶ್ ಸಂಜೀವ ಸರ್ ಹಾಗೂ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠದ ನಿರ್ದೇಶಕರಾದ ಡಾಕ್ಟರ್ ಜಯರಾಜ ಎನ್, ಇಲ್ಲಿನ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ರವಿರಾಜ್ ಮತ್ತು ಉಪನ್ಯಾಸವನ್ನು ಆಲಿಸಿದ ತಮಗೆಲ್ಲರಿಗೂ ತನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.